ಆಶಾಕಿರಣ ಅಂಧ ಮಕ್ಕಳಿಗೆ ಬಟ್ಟೆ ಉಡುಗೊರೆ ಕೊಟ್ಟ ಪುಟ್ಟು ಅಂಜನಪ್ಪ. 80ಕ್ಕೂ ಹೆಚ್ಚು ಅಂಧ ಮಕ್ಕಳಿಗೆ ಗಣೇಶ ಚತುರ್ಥಿಯ ಪ್ರಯುಕ್ತ ಬಟ್ಟೆ ವಿತರಣೆ. ಅಂಧ ಮಕ್ಕಳ ನೆರವಿಗಿಂತ ಸಮಾಜ ಸೇವಕ ಪುಟ್ಟು ಅಂಜನಪ್ಪ. ಹೌದು, ಸಮಾಜದಲ್ಲಿ ಅದೆಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಸಹ ಬಡ ಮಕ್ಕಳ ಸಹಾಯಕ್ಕೆ ಹಿಂಜರಿಯುತ್ತಾರೆ. ಆದ್ರೆ ಇಲ್ಲೊಬ್ಬ ತಾನು ದುಡಿಯುವುದರಲ್ಲಿ ಅರ್ಧದಷ್ಟು ಬಡವರಿಗಾಗಿ ತಮ್ಮ ಸೇವೆನೇ ಮುಡಿಪಾಗಿಟ್ಟಿದ್ದಾರೆ. ಅಂದಂಗೆ ಇವರ ಹೆಸರು ಪುಟ್ಟು ಅಂಜನಪ್ಪ. ಇವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡ, ಸಮಾಜ ಸೇವಕ. ಇನ್ನು ಪುಟ್ಟು ಅಂಜನಪ್ಪ 48ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಇವರು ಹುಟ್ಟುಹಬ್ಬದ ದಿನದಂದು ಯಾವುದೇ ದುಂದುವೆಚ್ಚ ಮಾಡದೆ ಆಶಾಕಿರಣ ಅಂಧ ಮಕ್ಕಳಿಗೆ ಮತ್ತು ಬುದ್ಧಿ ಪ್ರವೀಣ ಮಕ್ಕಳಿಗೆ ಗಣೇಶ ಚತುರ್ಥಿಯ ಪ್ರಯುಕ್ತ ಎಲ್ಲಾ ಮಕ್ಕಳಿಗೆ ಬಟ್ಟೆಗಳನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳಿಗೆ ಹಣ್ಣು ಹಂಪಲು, ಬ್ರೆಡ್ ಕೊಡುವ ಮೂಲಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಒಂದು ದಿನ ಊಟ ಹಾಕುವ ಮೂಲಕ ತಮ್ಮ ಜನ್ಮ ದಿನಾಚರಣೆಯನ್ನ ಪುಟ್ಟು ಅಂಜನಪ್ಪ ಬೆಂಬಲಿಗರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಆಚರಿಸಿಕೊಂಡಿದ್ದಾರೆ. ಅದು ಅಲ್ಲದೆ ಅಂಧ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನ ಕೊಟ್ಟು ಅವರ ಮುಖದಲ್ಲಿ ಒಂದಷ್ಟು ಸಂತೋಷ ತುಂಬಿಸಿದ್ದಾರೆ. ಪುಟ್ಟು ಅಂಜನಪ್ಪನವರು ಇದೇ ಶಿಡ್ಲಘಟ್ಟದಲ್ಲಿ ಹುಟ್ಟಿ, ಇದೇ ಶಿಡ್ಲಘಟ್ಟದಲ್ಲಿ ಓದಿ, ಈ ಶಿಡ್ಲಘಟ್ಟ ಜನಗಳಿಗೆ ಕಷ್ಟಗಳು ಅವ್ರಿಗೆ ಅರ್ಥ ಆಗಿದೆ. ಇದನ್ನೆಲ್ಲ ಅರ್ಥಕೊಂಡು ಅವರು ಸಮಾಜದಲ್ಲಿ ಏನೋ ಒಂದು ಮುಂದೆ ಹೋಗಿ ತನ್ನ ಸಂಪಾದನೆಯಲ್ಲಿ ಕ್ಷೇತ್ರ ಜನನ ನನ್ನ ಮನೆ ಜನ ಅಂತ ತಿಳ್ಕೊಂಡು ಇವತ್ತು ಅವ್ರು ಒಂದೊಂದು ಕಾಲಕ್ಕೆಲ್ಲ ಅವರು ಕೊರೋನಾ ಟೈಮಲ್ಲಿ ಮಾಡಿದಂಥ ಕಾರ್ಯಗಳು ನೀವೆಲ್ಲರೂ ಕಣ್ಣಾಡಿ ನೋಡಿದ್ದೀರಾ. ಜೊತೆಗೆ ಕೊರೋನಾ ಅಂತ ಮಹಾಕಾರಿ ಬಂದಾಗ ಅವರು ಯಾವ ಥರ ಜನಕ್ಕೆ ಸ್ಪಂದಿಸಿದ್ರು ಒಂದು, ಮತ್ತು ಈ ಬಡತನದಲ್ಲಿರುವಂತಹ ಮದುವೆಗಳ ಕಾರ್ಯಗಳು ಎಷ್ಟೋ ನಿಂತೋಗ್ತವೆ. ಯಾಕಂದರೆ ದುಡ್ಡಿಲ್ಲ ಅಂದರೆ ಮದುವೆ ಮಾಡೋಕ್ಕಲ್ಲ. ಅವ್ರು ಮಾಡಿದಂತಹ ಮದುವೆಗಳಿರ್ಬೋದು. ಮತ್ತು ಅವ್ರಿಗೆ ಇನ್ನೊಂದು ಅರಿವಾಗಿದೆ, ಈ ಕ್ಷೇತ್ರ ಡೆವಲಪ್ ಆಗಬೇಕಂದ್ರೆ ವಿದ್ಯಾವಂತರು ತುಂಬ ಅವಶ್ಯಕತೆ ಇದೆ. ಅದನ್ನು ಮನದೊಟ್ಕೊಂಡವರು ಏನು ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳನ್ನು ಹರ್ಕೊಂಡು ಇವತ್ತು ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವ್ರು ಬೆನ್ನು ತಟ್ಟಿ ಅವ್ರ ಎಜುಕೇಷನ್ಗೆ ಇರ್ಬೋದು, ಅವ್ರ ಹಾಸ್ಟೆಲ್ ಕೊಡಿಸೋದಿರ್ಬೋದು, ಎಲ್ಲದಕ್ಕೂ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಈ ಕ್ಷೇತ್ರ ಮುಂದೊಂದು ದಿನ ಬೆಳೀಬೇಕಂದ್ರೆ ಈ ಹೋಗುತ್ತಿರೋ ಮಕ್ಕಳೇ ಮುಂದಿನ ಭವಿಷ್ಯ ಅಂತ. ಯಾಕಂದರೆ ಒಬ್ಬ ನಾಯಕನಾಗಬೇಕು, ಒಬ್ಬ ರಾಜ್ಯದ ರಾಮರಾಜ್ಯ ಕಟ್ಟಬೇಕಾಅನ್ನೋ ಗುಣಗಳು ಏನಿರಬೇಕು ಅಷ್ಟೂ ಗುಣಗಳು ಅವರಲ್ಲಿದೆ.